ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಇದು ಬುಧವಾರದ ವ್ಲಾಗ್. ಈವ್ನಿಂಗಿಂದ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಏಕಾದಶಿ ಇದೆ. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಏಕಾದಶಿನ ನಾನು ನೋಡಿರೋ ಥರ ಬ್ಯಾಂಗ್ಳೂರಲ್ಲಿ ಅಷ್ಟು ಸೆಲೆಬ್ರೇಟ್ ಮಾಡಲ್ಲ. ಬಟ್ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಮಾತ್ರ ಮಾಡ್ತೀವಿ. ಸೊ ಏಕಾದಶಿ ಅಂತ ಹೇಳಿದ್ರೆ ಇಡೀ ದಿನ ಉಪವಾಸ ಇದ್ದು ಈವ್ನಿಂಗು ದೇವರಿಗೆ ಉಪ್ಪಿಟ್ಟು ಕಡಲೆ ಟಮಟ ಅಂತ ಹೇಳ್ತೀವಿ, ನೀವು ಬೇಸನ್ ಲಡ್ಡು ಅಂತ ಕರಿಬೋದು. ಸೊ ಅದನ್ನು ಮತ್ತು ಒಂದು 3 ಥರದ್ದು ಅಥವಾ 5 ಥರದ ಹಣ್ಣನ್ನು ದೇವರಿಗಿಟ್ಟು ಅದಾದಮೇಲೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಸೊ ಅದೆಲ್ಲ ನೆನಪಾಗ್ತಿತ್ತು ನನಗೆ. ನಾವು ಚಿಕ್ಕವರಿರುವಾಗ ನಮ್ಮ ತಾತ ಎಲ್ಲ ಉಪವಾಸ ಇರ್ತಾಯಿದ್ರು. ಸೊ ಅವ್ರ ಜೊತೆ ಕೂತ್ಕೊಂಡು ನಾವೆಲ್ಲರೂ ಊಟ ಮಾಡ್ತಾಯಿದ್ವಿ. ಅದೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಅದ್ರ ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ಬಂದು ಮನೇಲಿ ಅಡುಗೆ ಮಾಡಿ ಅವಾಗೆಲ್ಲ ನಮ್ಮ ತಾತನ ಕಾಲದೆಲ್ಲ ಅಲ್ಲ ಅಂತ ಅಂದರೆ ಚಪ್ಪಲಿಗಳೇ ಅಷ್ಟು ಇರ್ತಾಯಿತ್ತಂತೆ. ಅಂದರೆ ಅಷ್ಟು ಜನ ಬರ್ತಾಯಿದ್ರು, ಇಡೀ ಊರಿಗೇ ಊಟ ಆಗ್ತಿದ್ರಂತೆ ಏಕಾದಶಿ ಹಬ್ಬದ ದಿನ. ಬಟ್ ಇವಾಗೆಲ್ಲ ಬಂದು ಅಷ್ಟು ಮಾಡೋದಕ್ಕಾಗಲ್ಲ. ಮತ್ತು ಒಬ್ಬೊಬ್ಬರೇ ಇರ್ತಾರೆ, ಅಮ್ಮ ಕೂಡ ಒಬ್ಬರೇ ಇರ್ತಾರಲ್ವ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಡುಗೆನ ಮಾಡಿ ಒಂದು 4 ಜನಕ್ಕಾದ್ರೂ ಊಟ ಹಾಕ್ತಾರೆ. ಸೊ ಅದು ನಮ್ಮ ಮನೇಲಿ ಮಾಡೋ ಏಕಾದಶಿ. ಬಟ್ ನನಗೆ ಅಮ್ಮ ಮೊನ್ನೆನೇ ಹೇಳಿದರು, ನನಗೆ ಮರ್ತೋಗ್ಬಿಟ್ಟಿತ್ತು. ಅಂದರೆ ಕನ್ಫ್ಯೂಷನ್ ಆಗಿತ್ತು ಉಪವಾಸ ಮತ್ತು ಹಬ್ಬ ಯಾವತ್ತು ಅಂತ. ಸಡನ್ನಾಗಿ ಡೌಟ್ ಬಂದು ನನ್ನ ತಮ್ಮಂಗೆ ಕಾಲ್ ಮಾಡಿದಾಗ ಅವನು ವೆಡ್ನೆಸ್ಡೇನೇ ಉಪವಾಸ ಅಂತ ಹೇಳ್ದ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಈವ್ನಿಂಗ್ ಉಪ್ಪಿಟ್ಟು ಮತ್ತು ತಂಬಿಟ್ಟು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ನಾವು ಕಡಲೆ ತಂಬಿಟ್ಟು ಅಂತೀವಿ, ಕೆಲವೊಬ್ಬರು ತಮಟ ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರು ಬೇಸನ್ ಲಡ್ಡು ಅಂತ ಹೇಳ್ತಾರೆ. ಸೊ ಮೊದಲು ಕಡಲೆ ಟಮಟ ಮಾಡೋದಕ್ಕೆ ಈ ಥರ 1 ಬೌಲ್ ಆಗೋವಷ್ಟು ಬೆಲ್ಲನ ಕರಗ್ಸಕ್ಕಿಟ್ಟು ಪಾಕ ಮಾಡ್ಕೋಬೇಕು. ನಮ್ಮ ಮನೇಲಿ ನಾರ್ಮಲ್ ಉಪ್ಪಿಟ್ಟು ಅಂದರೆ ತರಕಾರಿ ಹಾಕದೆ ಮಾಡೋ ಉಪ್ಪಿಟ್ಟನ್ನ ಯಾರೂ ಅಷ್ಟಾಗಿ ತಿನ್ನೋದಿಲ್ಲ. ವಿಶ್ವವಂತೂ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ತರಕಾರಿ ಉಪ್ಪಿಟ್ಟು ಮಾಡ್ತಾರೆ. ನೀವು ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ ಬನ್ಸಿ ರವೆ ಅಂತ. ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಸಣ್ಣ ಬರುತ್ತಲ್ಲ, ಅದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಮತ್ತು ಉಡಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಬನ್ಸಿ ರವೆಯಲ್ಲೇ ಉಪ್ಪಿಟ್ಟು ಮಾಡ್ತೀನಿ. ಮೊದಲು ರವೆನ ಈ ಥರ ನೀಟಾಗಿ ಹುರ್ಕೊಬೇಕು. ನೀವು ಎಷ್ಟು ರವೆನ ಚೆನ್ನಾಗಿ ಹುರ್ಕೊತೀರ ಅಲ್ವಾ, ಅಷ್ಟು ಆ ಉಪ್ಪಿಟ್ಟು ನಿಮಗೆ ಉದುರುದ್ರಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಮತ್ತು ರವೆನ ಹುರ್ಕೊಳ್ಳುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ. ಅದನ್ನು ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಉದುರಾಗಿ ಬರುತ್ತೆ. ಮೊದಲು ತರಕಾರಿನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ 1 ವಿಷಲ್ ಆರ್ 2 ವಿಷಲ್ ಹಾಕಿಸ್ಬೇಕು. ತರಕಾರಿ ಯಾವುದಂದರೆ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಒಂದು ಬಾಣಲೆ ಅಥವಾ ಕಡಾಯಿ ತಗೊಂಡು ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ನಿಮಗೆ ಬೇಕಂತಂದರೆ ಉದ್ದಿನಬೇಳೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಡಲೆಬೇಳೆ ಮತ್ತು ಶೇಂಗಾ ಇದಿಷ್ಟನ್ನು ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡಬೇಕು. ನಂತರ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟಿಯಾಗಿ ಬರುತ್ತೆ.
ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ತೊಗೊಳ್ಳಿ. ನಂತರ ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊ ಆ್ಯಡ್ ಮಾಡಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಒನ್ಸು ಟೊಮೊಟೊ ಸಾಫ್ಟ್ ಆದಮೇಲೆ ಏನು ಬೇಯಿಸಿಟ್ಕೊಂಡಿದ್ದೀವಲ್ವ ತರಕಾರಿ, ನಾನು ಬಂದು ವೆಜಿಟೇಬಲ್ಸ್ಗೆ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿರ್ತೀನಿ. ಯಾಕಂತಂದರೆ ವೆಜಿಟೇಬಲ್ಸ್ ಜೊತೆ ನೀರು ಕೂಡ ಬಿಸಿಯಾಗಿರತ್ತಲ್ವ. ಸೊ ತಣ್ಣಗಿರೋ ನೀರನ್ನು ಹಾಕೋದ್ರ ಬದಲು ಬಿಸಿಯಾಗಿರೋ ನೀರು ಹಾಕಿದ್ರೆ ಉಪ್ಪಿಟ್ಟಿಗೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತರಕಾರಿ ಬೇಯಿಸ್ಬೇಕಾದ್ರೇ ನೀರು ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಎಕ್ಸ್ಟ್ರಾ ಏನು ವಾಟರ್ ಆ್ಯಡ್ ಮಾಡಿಲ್ಲ, ಅದರಲ್ಲಿರೋ ವಾಟರ್ನೇ ಆ್ಯಡ್ ಮಾಡಿದ್ದೀನಿ. ಒನ್ಸು ಆ್ಯಡ್ ಮಾಡಿದ ತಕ್ಷಣ ನೋಡಿ ಆಲ್ರೆಡಿ ಬಿಸಿ ಇರೋದ್ರಿಂದ ನೀರು ಅದು ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಹುರಿದಿಟ್ಕೊಂಡಿರೋ ರವೆನ ಈ ಥರ ಗಂಟಿಲ್ಲದೆ ಇರೋ ಥರ ನಿಧಾನವಾಗಿ ಹಾಕಿ ತಿರುಗಿಸಿದ್ರೆ ಮುಗೀತು. ಇದನ್ನು ಒಂದು 2 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ತುಂಬ ರುಚಿಯಾಗಿ ಮತ್ತು ಉಡಿಯಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ. ಯಾರಿಗಾದ್ರೂ ಉಪ್ಪಿಟ್ಟು ಇಷ್ಟ ಇಲ್ಲ ಅಥವಾ ಮಕ್ಕಳು ನಾವು ತಿನ್ನೋದಿಲ್ಲ ಅಂತ ಹೇಳಿದ್ರೆ ಈ ಥರ ತರಕಾರಿನೆಲ್ಲ ಆ್ಯಡ್ ಮಾಡಿ ಮಾಡಿಕೊಡಿ. ಇನ್ನೊಮ್ಮೆ ಅವ್ರು ಉಪ್ಪಿಟ್ಟನ್ನ ತಿಂದೇ ತಿಂತಾರೆ. ನಾವು ಅಷ್ಟು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ತಿಂತಾ ಇರಲಿಲ್ಲ, ಬಟ್ ಇವಾಗ ಇದೇ ಬೇಸನ್ ಲಡ್ಡು ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾವು ಪಾಕನ ಕಾಯಕ್ಕಿಟ್ಟಿದ್ದೆ. ಸೊ ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಶೇಂಗಾನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹುರ್ಕೊಳ್ತಾ ಇದ್ದೀನಿ. ಈ ಶೇಂಗಾನ ಬಿಸಿ ಮಾಡಿ ಇದ್ರ ಸಿಪ್ಪೆನ ತೆಗೆದು ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಅದು ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಇನ್ನು ಜಾಸ್ತಿ ಬಾಯಿಗೆ ಸಿಗಬೇಕು ಅಂತಂದರೆ ಈ ಥರ ಸಿಪ್ಪೆನ ತೆಗೆದು ಹಾಗೇನೆ ಹಾಕಿ. ನಂತರ ಒಂದು ಬೌಲಿಗೆ ನಾನಿಲ್ಲಿ ಹುರಿಗಡಲೆನ ಪುಡಿ ಮಾಡಿ ಜಲ್ದಿ ಹಿಡಿದು ಇಟ್ಕೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು, ನಂತರ ಏನು ಪುಡಿ ಮಾಡಿದ್ವಲ್ವ ಶೇಂಗಾ ಪುಡಿ ಮತ್ತು ಪುಟ್ಟೆಳ್ಳು ಅಂತ ನಾವು ಹೇಳ್ತೀವಿ ಅಥವಾ ಬಿಳಿ ಎಳ್ಳನ್ನ ಆ್ಯಡ್ ಮಾಡಬೇಕು. ಮತ್ತು ನಾನಿಲ್ಲಿ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಬೋದು, ಬಟ್ ಕೊಬ್ಬರಿ ತುರಿ ಇಲ್ಲ. ಸೊ ಹಾಗಾಗಿ ನಾನು ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಆವಾಗಲೇ ಪಾಕ ತೆಗೆದು ಇಟ್ಕೊಂಡಿದ್ವಲ್ವ ಆ ಬೆಲ್ಲದ ಪಾಕನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಯಾಕಂದರೆ ಒಂದೇ ಸಲ ಆ್ಯಡ್ ಮಾಡಿದರೆ ಅದು ನಿಮಗೆ ತೆಳುವಾಗ್ಬೋದು. ಸೊ ಹಾಗಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಪಾಕನ ಆ್ಯಡ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಾಗತ್ತೆ ಮಿಕ್ಸ್ ಮಾಡ್ತಾ ಹೋದಂಗೆ ಉಂಡೆ ಕಟ್ಟೋದಕ್ಕೆ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಗೊತ್ತಾದಾಗ ಬೆಲ್ಲ ಆ್ಯಡ್ ಮಾಡೋದನ್ನು ಸ್ಟಾಪ್ ಮಾಡಿ. ಸೊ ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡ್ರೆ ಮುಗೀತು. ಬೇಸನ್ ಲಡ್ಡು ಅಥವಾ ನಾವು ಕಡಲೆ ಟಮಟ ಅಂತ ಹೇಳ್ತೀವಿ, ಅದು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಇದಕ್ಕೆ ಜಾಸ್ತಿ ಬೇಕಿದ್ರೆ ಶೇಂಗಾ ಪುಟ್ಟೆಳ್ಳು ಎಲ್ಲ ಆ್ಯಡ್ ಮಾಡಿ. ಅದರಲ್ಲಿ ತುಂಬ ಪ್ರೋಟೀನ್ಸ್ ಕೂಡ ಸಿಗುತ್ತೆ ಅಲ್ವಾ ನಿಮಗೆ ಶೇಂಗಾದಲ್ಲಿ. ಸೊ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅಂದರೆ ಇಷ್ಟಪಟ್ಟು ತಿಂತಾರೆ. ಸೊ ವಿಶ್ವ ಬರೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗಿತ್ತು. ಅಷ್ಟರಲ್ಲಿ ನಂದು ಅಡುಗೆ ಎಲ್ಲ ಮುಗ್ದಿತ್ತು. ವಿಶ್ವ ಬಂದ ತಕ್ಷಣ ನಾನು ಸಿಹಿ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ.
ಯೂಶ್ವಲ್ ಆಗಿ ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ಇತ್ತು. ಆ ಟೆಂಪಲ್ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಅಲ್ಲಿ ಎಲ್ಲ ಥರ ದೇವ್ರುಗಳು ಇದೆ. ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇತ್ತು. ಒಂದು 2 ಟೈಮ್ಸ್ ನೋಡಿದ್ವಿ, ಬಟ್ ಯಾವಾಗಲೂ ಹೋಗಿಲ್ಲ. ಬಟ್ ಈ ಟೈಮ್ ಹೇಗಿದ್ರು 8:30 ಟೈಮ್ ಆಗಿಬಿಟ್ಟಿತ್ತು. ಸೊ ನೋಡೋಣ ಈ ಟೆಂಪಲ್ ಹೇಗಿದೆ ಅಂತ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗಿದ್ವಿ. ನಾವು ಲೇಟ್ ಆಗಿದೆಯಲ್ಲ, ಸೊ ಕ್ಲೋಸ್ ಆಗಿರುತ್ತೇನೋ ಅಂದ್ಕೊಂಡು ಹೋದ್ವಿ. ಬಟ್ ಇಲ್ಲ, ತುಂಬ ಜನ ಇದ್ದರು. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿತ್ತು. ಅಷ್ಟೊಂದು ಜನ ಇರಲಿಲ್ಲ. ತುಂಬಾ ಚೆನ್ನಾಗಾಯಿತು ಪೂಜೆ ದರ್ಶನ ಎಲ್ಲನೂ. ತುಂಬ ಖುಷಿ ಆಯಿತು. ನೀವು ಕೂಡ ಏಕಾದಶಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀರಾ? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಸಿಹಿ ಅಲ್ಲೇ ಸ್ವಲ್ಪ ಟೈಮ್ ಆಟಾಡ್ತಾ ಇದ್ಲು. ನಾವು ಯಾವುದೇ ಟೆಂಪಲ್ಗೆ ಹೋದ್ರೂ ದರ್ಶನ ಆದಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಕೂತಿದ್ದು ಬರಬೇಕಂತೆ. ಸೊ ಹಾಗಾಗಿ ಅಲ್ಲೇ ಒಂದು 15 ಮಿನಿಟ್ಸ್ ಕೂತಿದ್ವಿ ಸಿಹಿ ಆಟಾಡೋದನ್ನು ನೋಡಿಕೊಂಡು. ಅಲ್ಲಿ ಒಂದು ಆಂಟಿ ಇದ್ದರು, ಸಿಹಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಹತ್ರನೇ ಹೋಗ್ತಾ ಇದ್ಲು, ಬರ್ತಾನೆ ಇಲ್ಲ ನಮ್ಮ ಹತ್ರ. ಸೊ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಉಪ್ಪಿಟ್ಟು ತಮಟ ಮತ್ತು ಹಣ್ಣನ್ನು ಇಟ್ಟು ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಿ, ನಾನು ವಿಶ್ವ ಸಿಹಿ ಕೂಡ ಉಪ್ಪಿಟ್ಟನ್ನೇ ತಿಂದ್ಲು. ಸೊ ಅವಳಿಗೂ ತಿನ್ನಿಸಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಹೀಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.